ದರ್ಶನ್ ಅವರು ರಿಲೀಸ್ ಆಗಿದ್ದಾರೆ. ಸೊ ದರ್ಶನ್ ಅವರ ವಿಚಾರವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಜವಾಗ್ಲೂ ಅಭಿಮಾನಿಗಳಿಗೆ ಎಲ್ರಿಗೂ ಖುಷಿ ಆಗಿರುತ್ತೆ ದರ್ಶನ್ ಸರ್ ರಿಲೀಸ್ ಆಗಿರೋದು. ಅಂಡ್ ನಾವು ಒಳಗಡೆ ದರ್ಶನ್ ಸರ್ ಇದ್ದು ಏನಾಗಿದೆ, ಹೊರಗಡೆ ಬಂದಾಗ ತುಂಬಾ ಅನಾರೋಗ್ಯದಿಂದ ಇದ್ರು ಅಂತ ಕೇಳ್ಪಟ್ಟಿದ್ವಿ. ನಾವು ಬಿಗ್ ಬಾಸ್ ಮನೆ ಒಳಗ್ ಬರಕ್ ಮುಂಚೆ ಒಂದಷ್ಟು ಅನಾರೋಗ್ಯದಿಂದ ಇದ್ರು ಅಂತ ಕೇಳ್ಪಟ್ಟಿದ್ವಿ. ಹುಷಾರಾಗಿದ್ರ, ಇವೆಲ್ಲ ಒಂದಷ್ಟು ನಮಗೂ ಮಾತಾಡ್ಕೊಳ್ಳೋದಿತ್ತು. ಅಂಡ್ ನಾನು ಹೊರಗಡೆ ಬಂದಿದ್ದ ದಿನಾನೇ ಬೇಲ್ ಆಗಿದೆ ದರ್ಶನ್ ಸರ್ ಹೊರಗಡೆ ಬರ್ತಾರೆ ಇಷ್ಟರಲ್ಲೇ ಅಂತ ಕೇಳಿದೆ. ಖುಷಿ ಆಯ್ತು ಸರ್, ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಅಷ್ಟು ಮಾಸ್ ಅಭಿಮಾನಿಗಳಿರುವಂತ ಏಕೈಕ ನಟ ದರ್ಶನ್ ಸರ್. ಅಂಡ್ ಆ ಅಭಿಮಾನಿಗಳಿಗೆ ಖುಷಿ ಆದ್ರೆ ಕರ್ನಾಟಕ ಖುಷಿ ಆದಂಗೆ. ಸೊ ನನಗೂ ಕೂಡ ಅಷ್ಟೇ, ಅಭಿಮಾನಿಗಳಿಗೆ ಖುಷಿ ಆದಂಗೆ ನನಗೂ ಖುಷಿ ಆಗಿದೆ. ಅವ್ರು ಹೊರಗಡೆ ಬಂದು ಅವ್ರ ಸಿನಿಮಾಗಳು ಕಂಟಿನ್ಯೂ ಆಗ್ಬೇಕು. ಯಾಕಂದ್ರೆ ನಾನು ದರ್ಶನ್ ಸರ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ತುಂಬಾ ಖುಷಿ ಪಡ್ತೀನಿ. ಆ ಜೈಜಾಂಟಿಕ್ ಪರ್ಸನಾಲಿಟಿನ ನಾವು ಹಿಂಗ್ ಕುತ್ಕೊಂಡು ಹಿಂಗ್ ನೋಡಿದಾಗ್ಲೇ ಖುಷಿ ಆಗೋದು. ನನ್ ದರ್ಶನ್ ಸರ್ ಜೊತೆ ಒಂದ್ ಮೆಮೊರಿ ಇದೆ. ಅವ್ರದ್ದು ರಾಬರ್ಟ್ ಸಿನಿಮಾ ಶೂಟಿಂಗ್ ಕಂಠೀರವ ಸ್ಟುಡಿಯೋ ನಡೀತಾ ಇತ್ತು, ನಂದು ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು. ಆ ಸಿನಿಮಾದ ಡೈಲಾಗ್ ರೈಟರ್ ರಾಜಶೇಖರ್ ಅವರು ನನ್ನ ಸಿನಿಮಾಗೂ ಡೈಲಾಗ್ಸ್ ಬರೀತಾ ಇದ್ರು. ಸೊ ಅವರು ಬನ್ನಿ ಸರ್ನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದ್ರು. ಅವರು ಆ ವಿಗ್ ಗೆಟಪ್ ಅಲ್ಲೇ ಇದ್ರು, ಲೆದರ್ ಜಾಕೆಟ್ ವಿಗ್ ಗೆಟಪ್ ಅಲ್ಲಿ ಇದ್ರು, ಬ್ಯಾಕ್ ಅಲ್ಲಿ ನಿಂತಿದ್ರು. ನನ್ನ ಹೈಟ್ ಆಲ್ಮೋಸ್ಟ್ 6 ಇದೀನಲ್ವಾ, ನಾನ್ ಹಿಂಗ್ ನೋಡ್ದೆ, ಬ್ಯಾಕ್ ಅಲ್ಲಿ ನಿಂತಿದ್ರು, ಫುಲ್ ಜೈಜಾಂಟಿಕ್ ಆಗಿದ್ರು. ನಾನ್ ಹಿಂಗ್ ನೋಡ್ದೆ, ಇದು ವಿಗ್ ಎಲ್ಲ ಇತ್ತಲ್ಲ, ನನ್ಗೆ ರಾಬರ್ಟ್ ಲುಕ್ ಗೊತ್ತಿರ್ಲಿಲ್ಲ. ನಾನು ಅವ್ರನ್ನ ಬಿಟ್ಟು ಈ ಕಡೆ ಎಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲಿದ್ದಾರೆ ದರ್ಶನ್ ಸರ್, ಎಲ್ಲಿದ್ದಾರೆ ಸರ್ ಅಂತ. ರಾಜಶೇಖರ್ ಅವ್ರು ಹಿಂಗೆ ಸಾರ್ ಅಂತ ಹಿಂಗ್ ಕರೆದ್ರು, ತಿರುಗಿದ್ರು ಸರ್. ಓ ಮೈ ಗಾಡ್, ವಾಟ್ ಅ ಚರಿಷ್ಮಾ. ನಾನ್ ಹಿಂಗಿದ್ದು ಒಂದ್ಸತಿ ಹಿಂಗ್ ನೋಡಿದೆ, ಓ ಮೈ ಗಾಡ್, ಇಷ್ಟು ಹ್ಯೂಜ್ ಪರ್ಸನಾಲಿಟಿ ಅಂಡ್ ವಾಟ್ ಅ ಚರಿಷ್ಮಾ, ಹಿಂಗ್ ಕ್ಯಾರಿ ಮಾಡ್ತಾ ಇದಾರೆ ಅವ್ರು. ನನ್ನ ನೋಡ್ ಸುಮ್ನೆ ಹಿಂಗ್ ನಿಂತ್ಬಿಟ್ಟೆ. ಸರ್ ನಮ್ ಸೀರಿಯಲ್ ಹೀರೋ, ನಮ್ ಸಿನಿಮಾ ಹೀರೋ ಅಂತ ಪರಿಚಯ ಮಾಡ್ಕೊಂಡ್ರು. ಹೀರೋ ಹೇಗಿದ್ದಾರೆ ಸರ್, ಚೆನ್ನಾಗಿದ್ದಾರೆ ಸರ್, ಬನ್ನಿ ಕುತ್ಕೊಳ್ಳಿ, ನೋಡಿ ಶೂಟಿಂಗ್ ನೋಡಿ, ಹಂಗೆ ಹಿಂಗೆ ಅಂತೆಲ್ಲ ಚೆನ್ನಾಗಿ ಮಾತಾಡ್ಸಿ, ಹೀರೋ ಅಂತಾನೆ ಮಾತಾಡ್ಸೋರು ಕೊನೆವರೆಗೂ. ನಾನು ಹೋಗೋವರೆಗೂ ಹೀರೋ ಅಂತ ಮಾತಾಡ್ಸಿ, ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ, ಏನಿದ್ರು ಬನ್ನಿ ನಾನು ಮಾಡ್ಕೊಡ್ತೀನಿ, ನಿಮ್ ಸಿನಿಮಾದ ರಿಲೇಟೆಡ್ ಏನಿದ್ರು ಬನ್ನಿ ಮಾಡ್ಕೊಡ್ತೀನಿ ಅಂತ ಹೇಳಿ ಕಳಿಸಿ. ಅದೇ ನಿಟ್ಟಿನಲ್ಲಿ ಚಿಕ್ಕಣ್ಣ ಅವ್ರದ್ದು ಒಂದು ಟೀಸರ್ ನ ನಾವು ದರ್ಶನ್ ಸರ್ ಇಂದ ರಿಲೀಸ್ ಮಾಡಿಸಿದ್ವಿ. ಸೊ ವೆರಿ ಸ್ವೀಟ್ ಪರ್ಸನ್ ಸರ್, ತುಂಬಾ ಸ್ವೀಟ್ ಪರ್ಸನ್. ಅಂಡ್ ಹೊರಗಡೆ ಬಂದ್ರೆ ತುಂಬಾ ಖುಷಿ ಇದೆ. ಕಿಚ್ಚ ಸುದೀಪ್ ಹಾಗೆ ದರ್ಶನ್ ಅವರ ಸ್ನೇಹದ ಬಗ್ಗೆ ಶಿಶಿರ್ ಅವರ ಮಾತೇನು? ಸರ್ ಅವರಿಬ್ರು ಸ್ನೇಹದ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅಂಡ್ ಅವರಿಬ್ರು ಸ್ನೇಹಿತರಾಗಿದ್ದಾಗ ಎಷ್ಟು ಚೆನ್ನಾಗಿ ಬಾಂಧವ್ಯ ಇತ್ತು ಅಂತ ನಾವು ನೋಡಿದ್ವಿ. ಆ ಬಾಂಧವ್ಯ ನಮ್ಮೆಲ್ಲರಿಗೂ ಇನ್ಸ್ಪೈರ್ ಮಾಡುದು. ಆ ಇನ್ಸ್ಪಿರೇಷನ್ ನಾವು ಫ್ರೆಂಡ್ಸ್ ಒಂದಷ್ಟು ಮಾತಾಡ್ಕೊಂಡಿದ್ವಿ. ಇಬ್ರು ಟಾಪ್ ಸ್ಟಾರ್ ಇಷ್ಟು ಮಟ್ಟಿಗೆ ಫ್ರೆಂಡ್ಶಿಪ್ ನ ಹಂಚ್ಕೊಂಡಿರೋದು, ಇಷ್ಟು ಚೆನ್ನಾಗಿ ಅವ್ರ ಸ್ಟಾರ್ಡಮ್ ನ ಪಕ್ಕಕ್ಕಿಟ್ಟು ನಡ್ಕೋತಾ ಇರೋದು ನೋಡಿದ್ರೆ ಖುಷಿ ಆಗುತ್ತೆ ಅಂತ. ಅದೇನಾಗಿದೆ ಅನ್ನೋದು ವೈಯಕ್ತಿಕವಾಗಿ ಅವ್ರಿಬ್ರಿಗೆ ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ. ಅಂಡ್ ಅವರಿಬ್ರು ತುಂಬಾ ಎತ್ತರದಲ್ಲಿರುವಂತ ವ್ಯಕ್ತಿತ್ವಗಳು. ನಾವು ಇನ್ನು ಇವಾಗ ಅಂಬೆಗಾಲಿಡ್ತಾ ಇರೋರು. ಆ ಇದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಬಟ್ ಅವರಿಬ್ರು ಸ್ನೇಹ ಕಂಟಿನ್ಯೂ ಆಗಿದ್ರೆ ತುಂಬಾ ಖುಷಿ ಆಗಿರೋದು ನಮ್ಮಿಬ್ರಿಗೆ, ನಮ್ಗಳಿಗೆ. ಅಂಡ್ ಅದಾಗ್ಲಿ ಅಂತ ಆಶಿಸ್ತೇನೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.